ಎಲ್ಲರಿಗೂ ನಮಸ್ಕಾರ. ಅಭಿನಯ ಭಾರತೀಯ ರಂಗ ಚಾತುರ್ಮಾಸ್ಯದ ಕೃಷ್ಣ ಪಾರಿಜಾತದ ಮುಂದಿನ ಮಾತುಕತೆ. ಸತ್ಯಭಾಮೆ ನನಗೆ ದೃಢವಾದ ಭಕ್ತಿಯನ್ನು ಕೊಡು ಅಂತಕೊಂಡು ಹೇಳಿ ಕೃಷ್ಣನಲ್ಲಿ ಕೇಳಿಕೊಂಡಿದ್ದಾಳೆ. ಕೇಳ್ಕೊಂಡ ಮೇಲೆ ಉತ್ತರ ಕೊಡಬೇಕಲ್ಲ, ಅದು ಒಂದು ಸಮಾಜದ ಧರ್ಮ, ಸಾಮಾಜಿಕ ಧರ್ಮ ಅಂತ ಕರಿತೀವಿ ನಾವು. ಅದನ್ನು ದೇವರ ಜೊತೆಗೆ ಮಾತನಾಡುವ ಒಂದು ಶಕ್ತಿಯನ್ನು ಬೆಳೆಸಿಕೊಳ್ಳುವುದು ಭಕ್ತಿಯಿಂದ ಮಾತ್ರ ಸಾಧ್ಯ. ಇದೇನು ಭಕ್ತಿ ಪಂಥ ಇದೆಯಲ್ಲ, ಭಕ್ತಿ ಪಂಥದ ಎಲ್ಲ ದಾರ್ಶನಿಕರಿಗೆ ಆಸೆ ಏನು ಅಂತಂದರೆ ದೇವರ ಜೊತೆ ಗೆಳೆತನ ಮಾಡಬೇಕು ಅಂತ. ದೇವ ನಮ್ಮ ಮನೆಗೆ ಬರಬೇಕು, ನಮ್ಮ ಮನ್ಯಾಗ ಊಟ ಮಾಡಬೇಕು, ನಮ್ಮ ಮನ್ಯಾಗ ಇರಬೇಕು. ಒಂದೇ ಮಾತನ್ನ ನಮ್ಮ ಆಡು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ದೇವ್ರು ನಮ್ಮ ಮನ್ಯಾಗ ವಸ್ತಿ ಮಾಡಬೇಕು ಅಂತಕೊಂಡು ಹೇಳಿ, ಅದೇ ಸತ್ಯಭಾಮೆಯ ಆಸೆ, ಸತ್ಯಭಾಮೆಯ ಒಂದು ಬಹುದೊಡ್ಡ ಗುರಿಯಾಗಿತ್ತು. ಕೃಷ್ಣ ಇಲ್ಲಿ ಸತ್ಯಭಾಮೆಗೆ ಒಂದು ಸಣ್ಣ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಯಾರ್ಯಾರಲ್ಲಿ ಅಂಥಂಥ ಭಕ್ತಿ ಇತ್ತು ಅಂತಕೊಂಡು ಹೇಳಿ, ನವವಿಧ ಭಕುತಿಯ ನಯನದಿಂದ ಮಾಡಿದ ನವಸಾಧು ಜನರ ನಾಮವಾಪೇಳುವೆ, ಸಮನಿಸಿ ಕೇಳಿ ಸೆಟಿಯಾಡುವನಲ್ಲ ನವಯೌವನದ ಜಾಣೆ ನಮ್ರವಾಣಿ. ಹೀಗೊಂದು ಮಾತನ್ನು ಬಳಸ್ತಾ ಇದ್ದಾನೆ, ನವಯೌವನದ ಜಾಣೆ ಅಂತಕೊಂಡು ಹೇಳಿ. ಅವಳಲ್ಲಿ ಈ ಅಹಂಕಾರ ಇರ್ತದೆ, ಅದನ್ನು ಮುಂದೆ ಹೇಳ್ತಾನೆ ಈ ಪದ್ಯದ ಕೊನೆ ಭಾಗದಲ್ಲಿ. ಶುಕನಿಂದ ಶ್ರವಣವೋ ಸುಲಭಾದಿ ಸಾಧಿಸಿ ಪ್ರಕಟ ಭವ ಗೆದ್ದ ಪರೀಕ್ಷಿತನು ಸಕಲ ವೇದಾಂತ ಸಾರ ಸಂಕೀರ್ತನ ಅಕಳಂಕ ನಾರದನು ಅರುಹಿದನು. ಕಂದ ಪ್ರಹ್ಲಾದನು ಕುಂದದೆ ಸ್ಮರಿಸಲು ಬಂದು ಪಾಲಿಸಿದೆ ನಾ ಬಲು ಬ್ಯಾಗದಿ. ಇಂದಿರೇ ಕುಚಗಳ ಬಂಧಿಸಿ ಪಾದಕ್ಕೆ ಅಂದಾದಿ ಭಜಿಸಿದಳು ಅನುರಾಗದಿ. ಎನ್ನರ್ಚಿಸಿ ಮುಕ್ತಿ ರನ್ಯಯ ಕೈಕೊಂಡ ಪುಣ್ಯವಂತನು ಕೇಳೆ ಪೃಥುರಾಯನು. ಭಿನ್ನಣ ಮಾತಲ್ಲ ಬಲು ಜಾಣನ ಕ್ರೂರ ಮನ್ನಿಸಿ ವಂದನೆ ಮಾಡಿದನು. ಅಂಜದೆ ಸೇವೆಯ ರಂಜಿಸಿ ಮಾಡಿದ ಅಂಜನಿ ಸುತನು ವಜ್ರಪಂಜರನು. ಕಂಜಾಕ್ಷಿ ಸಖ ಧನಂಜಯನೆಸಗಿಹ ಸಂಜನಿಸಿದ ತತ್ವಪುಂಜರನು. ಬಲಿಚಕ್ರವರ್ತಿ ಆತ್ಮಾಚಲಿಸಾದೆ ನೀಡಿದ ಬಲವಂತನು ಅವನ ಬಾಗಿಲಲ್ಲಿಹೆನು. ಲಲನೆ ಕೇಳಿನ್ನೊಂದು ಬೆಲೆ ಇಲ್ಲದ ಮಾತು ಸಲಿಸುವ ಭಕ್ತಿಗೆ ಸಿಲುಕಿಹೆನು. ನಾ ಎಲ್ಲಿ ಸಿಕ್ಕಾಕೋತೀನಿ ಅಂತಂದರೆ ಭಕ್ತಿಯೊಳಗೆ. ಮನ್ಯಾಗ ಹೇಳ್ತಿರ್ತಾರೆ, ಎಲ್ಲರ ಮನ್ಯಾಗೂ ಇರ್ತದೆ, ನೀವು ಮಾತನ್ಯಾಗ ಸಿಕ್ಕಾಕೋತೀರ, ಎಚ್ಚರಿಕೆಯಿಂದ ಮಾತಾಡ್ರಿ ಅಂತ. ಭಗವಂತ ತಾನೇ ಹೇಳ್ಕೊತಾನೆ, ನಾ ಸಿಕ್ಕಾಕೊಂಡ್ಬಿಡ್ತೀನಿ ರೀ ಎಲ್ಲೇ, ಭಕ್ತನಿದ್ದಲ್ಲೇ ತಿಳ್ಕೊಂಡೆ. ಕೃಷ್ಣ ಹೇಳ್ತಾನೆ, ಮತ್ತು ಇನ್ನೂ ಮುಂದುವರೆದು ಹೇಳ್ತಾನೆ. ನಾರಿ ವೈಕುಂಠದಲ್ಲಿ ನಾನಿಲ್ಲ, ಯಜ್ಞದಲ್ಲಿ ನೀರೆ ಸನ್ಯಾಸ ಧರ್ಮದಲ್ಲಿ ಇಲ್ಲ. ಭೂರಿ ತೀರ್ಥಗಳಲ್ಲಿ ಭಕ್ತಿ ತೋರದ ತಪದಿ ತೋರುತಿಹ ಡಂಬಕ ಸ್ಥಳದಲ್ಲಿಲ್ಲ. ಅದ್ಭುತವಾದಂಥ ಮತ್ತು 21ನೇ ಶತಮಾನದಲ್ಲಿ ನಡೀತಕ್ಕಂಥದ್ದೇ. ಭೂರಿ ತೀರ್ಥಗಳಲ್ಲಿ ಭಕ್ತಿ ತೋರದ ತಪದಿ ತೋರುತಿಹ ಢಂಬಕ ಸ್ಥಳದಲ್ಲಿಲ್ಲ. ಹಾರೈಸಿ ರಜ ತಮೋ ಅಹಂಕಾರ ಕರ್ಮಕ್ಕೆ ದೂರ ನಾನಿಹೇ. ಅಹಂಕಾರ ಕರ್ಮ ಕೇಳು ನೀತಿಯನ್ನು ಸಾರಿ ಪೇಳುವೆನೀಗ ಸದ್ಭಕ್ತಿ ಇಂದ್ಯನ್ನ ಸಾರ ಕೀರ್ತನಗೈಯುವ ಸ್ಥಳದಲ್ಲಿ ಇಹೆನು. ನಾ ಎಲ್ಲಿರ್ತೀನಿ? ರಿಕ್ತಾಂಶದಲ್ಲಿ ಒಂದು ಮಾತು ಬರ್ತದೆ, ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ. ಅದನ್ನು ನಮ್ಮ ಅನುಸಂಧಾನಕ್ಕೆ ಬಿಟ್ಟಂಥದ್ದು. ಈ ಒಟ್ಟಾರೆ ಈ ಭಕ್ತಿಪಂಥದಲ್ಲಿ ಎರಡೂ ಮಾತುಗಳು, ಒಂದು ಅನುಗ್ರಹ, ಒಂದು ಅನುಸಂಧಾನ. ಈ ಅನುಸಂಧಾನದಿಂದಲೇ ನಮ್ಮ ಈ ಭಕ್ತಿಯ ಮ್ಯಾಚುರಿಟಿ, ಅರಿವು ಅಥವಾ ತಿಳುವಳಿಕೆ, ಯಾವುದು ಬಸವಣ್ಣ ಹೇಳ್ತಾನೆ, ಅದ್ಭುತವಾದಂಥ ಮಾತು ಒಂದು. ಉಪನಿಷತ್ತಿನಿಂದ ನೇರವಾಗಿ ತೆಗೆದುಕೊಂಡು ಹೇಳ್ತಕ್ಕಂಥ ಮಾತು ಅರಿವು, ತಿಳುವಳಿಕೆ. ಆ ಅರಿವು ಅಂತೇನಿದೆ ಇದೆಯಲ್ಲ, ಅದನ್ನು ಹೇಳ್ತಾನೆ ಇವನು. ಏನು ಅಂತಂದರೆ ಸದ್ಭಕ್ತಿ ಇಂದೆನ್ನ ಸಾರ ಕೀರ್ತನೆಗೆಯುವ ಸ್ಥಳದಲ್ಲಿ ಏನು. ವಿಷಯ ಭ್ರಮೆಗೊಳಗಾಗಿ ವಿನಯ ಮಾಡಲಿ ಬೇಡ ಶಶಿವದನೆ ವೇದಾಂತ ಸಾರ ಕೇಳು. ಹಸನಾಗಿ ನಿನ್ನೊಳೆಯ ಹಂಸನಿಂದಾದ ಮತಿ ಪಸರಿಸುವ ಪ್ರಕೃತಿ ಗುಣ ಇಂದ್ರಿಯಗಳು. ಬೆಸನಾಗಿ ಒಂದೊಂದು ಅಸಮ ಸುಖ ಕೆಳಸಿ ಮನಸ್ಸು ಸುಜ್ಞಾನ ಮಾರ್ಗ ಸಲ್ಲದಲೆ.
ನಿಶಿತ ಮರವಿಗೆ ಬಿದ್ದು ನಿಜವ ಕಳೆಯಲಿ ಬೇಡ, ಬಿಸಜಾಕ್ಷಿ ಬಿಂಕವನು ಬಿಟ್ಟು ಬಾರೆ. ಬಿಸಜಾಕ್ಷಿ ಬಿಂಕವನು ಬಿಟ್ಟು ಬಾರೆ. ನಾ ಬೇಕು ಅಂದ್ರೆ ಅದನ್ನೇ ಬಿಡು. ಯಾವುದು? ಅಹಂ. ಎಲ್ಲಿ ಅಹಂ ಹೋಗ್ತದ ಅಲ್ಲಿ ಆನಂದದ ಅಂತ ಅರ್ಥ. ಆನಂದ ಅಂದರೆ ಭಗವಂತ. ದೇವರು ಎಲ್ಲಿದ್ದಾನ ಅಂತಂದರೆ ನಗುವಿನಲ್ಲಿದ್ದಾನೆ, ವಿಕಟ ನಗೆ ಅಲ್ಲ, ಆನಂದದ ನಗೆ, ಸಂಭ್ರಮದ ನಗೆ. ಯಾವ ನಗೆ ಆನಂದ ಭಾಷ್ಪಗಳನ್ನು ಸುರಿಸ್ತದೆ ಆ ನಗೆಯಲ್ಲಿದ್ದಾನೆ ಭಗವಂತ. ಇದಾದ ಮೇಲೆ ಈ ನಮ್ಮ ಅಪರಾಧ ತಮ್ಮಣ್ಣನಲ್ಲಿ ನವವಿಧ ಭಕುತಿಯ ಒಂದೊಂದು ಪದ್ಯಗಳಿವೆ. ಆ ಪದ್ಯಗಳನ್ನು ಮುಂದಿನ ಹಂತದಲ್ಲಿ ನೋಡೋಣ. ನಾವು ಸ್ವಲ್ಪ ಕುಲಗೋಡು ತಮ್ಮಣ್ಣನಿಗೆ ಹೋಗೋಣ. ಕುಲಗೋಡು ತಮ್ಮಣ್ಣನಲ್ಲಿ ನಾವು ನೋಡಿದ್ವಿ, ದೂತೆ ಸತ್ಯಭಾಮೆ ಇಬ್ಬರು ಕೂಡ್ಕೊಂಡು ಹಂಗಂದ್ರೆ ನಡೀರಿ ನಾವು ದೇವರ ಮನೆಗೆ ಹೋಗೋಣ. ಹೆಂಗೆ ಹೋಗೋಣ ಅಂತಂದರೆ ಭಜನೆಯನ್ನು ಮಾಡ್ಕೋತ ಹೋಗೋಣ ಅಂತಿಕೊಂಡು ಹೇಳಿ ಅಲ್ಲಿ ಚರ್ಚೆ ಆಗಿತ್ತು. ಅದಕ್ಕೆ ನಾ ಇಷ್ಟು ಹಿಂದಿನ ಪಠ್ಯಗಳನ್ನೆಲ್ಲ ಓದ್ತೆ ನಾನು. ಸತ್ಯಭಾಮೆ ಭಾಗವತ ಕೃಷ್ಣನ ಮನೆಗೆ ಬಂದಾರ. ಕೃಷ್ಣನ ಪ್ರವೇಶ ಆಗ್ತದೆ. ಇಲ್ಲೇನಾಗ್ಯದ ಅಂತಂದರೆ ಕೃಷ್ಣ ಸತ್ಯಭಾಮೆ ಮನೆಗೆ ಬಂದಾನ. ಎರಡು ಸಣ್ಣ ವ್ಯತ್ಯಾಸಗಳು, ಬದಲಾವಣೆಗಳು. ರುಕ್ಮಿಣಿಯ ಅಪ್ಪಣೆಯನ್ನು ತೆಗೆದುಕೊಂಡು ಕೃಷ್ಣ ಹೇಳಿ ಬರ್ತಾನೆ, ಒಂದು ಹಗಲು ಒಂದು ಇರುಳು ಆಕೆ ಮನೆಯಾಗಿದ್ದು ಬರ್ತೀನಿ ಅಂತಿಕೊಂಡು ಹೇಳಿ ಹೋಗಿ ಬಾ ಅಂತಿಕೊಂಡು ಆಕೆ ಕಳಿಸ್ತಾಳ. ಇಲ್ಲೇ ಸತ್ಯಭಾಮೆ ಮನೆಗೆ ಕೃಷ್ಣ ಬಂದಾನ. ಬಾಗ್ಲ ತೆಗಿಬೇಕಾರಾದಂಥ ಚರ್ಚೆ, ಬಾಗ್ಲ ತೆಗೆದ ಮೇಲೆ ಆದಂಥದ್ದು ಅವರಿಬ್ಬರ ಮಾತುಕತೆ. ಅದಾದಮೇಲೆ ಇಮಿಡಿಯೇಟ್ ಶಿಫ್ಟ್ ಆಗ್ತಕ್ಕಂಥದ್ದು ಏನು ಅಂತಂದ್ರೆ ಭಕ್ತಿ ಬಗ್ಗೆ. ಇಲ್ಲೇ ಒಂದು ಸಣ್ಣದೊಂದು ಬದಲಾವಣೆ ಮಾಡಿಕೊಂಡು ನಾಟಕಕ್ಕೆ ಪೂರಕವಾಗ್ತಕ್ಕಂಥ ಒಂದು ಸೀನ್ ಕ್ರಿಯೇಟ್ ಮಾಡಿದ್ದಾನೆ ಇಲ್ಲಿ. ಸತ್ಯಭಾಮೆ, ದೂತೆ ನೀನಿಲ್ಲಿ ಕಟ್ಟೆಯ ಮೇಲೆ ಪರಮಾತ್ಮನ ಧ್ಯಾನ ಮಾಡುತ್ತಾ ಕೂಡ್ರು. ನಾನು ಮಂದಿರದೊಳಗೆ ಕುಳಿತು ಪರಮಾತ್ಮನ ಪೂಜೆ ಮಾಡುತ್ತೇನೆ. ನನ್ನ ಅಪ್ಪಣೆ ಇಲ್ಲದೆ ಯಾರನ್ನು ಒಳಗೆ ಬಿಡಬೇಡ. ಏಕಾಂತ ಭಕ್ತಿ, ಏಕಾಂತದಲ್ಲಿ ಭಗವದ್ ಧ್ಯಾನ ಇದು. ಮತ್ತು ಇವನು ಜೋಡಿ ಕೂತ್ರೆ ಮತ್ತು ಮಾತುಕತೆ ಆಗ್ತದೆ ಅಂತ ತಿಳ್ಕೊಂಡು ಹೇಳಿ. ಯಾಕಂದ್ರೆ ಇವನು ಚೇಷ್ಟೆ ಮಾಡ್ತಿರ್ತಾನಲ್ಲ ಕೃಷ್ಣ, ಸತ್ಯಭಾಮೆ, ರುಕ್ಮಿಣಿ ಮ್ಯಾಲಿಂದ ಮೇಲೆ ಚೇಷ್ಟ ಮಾಡ್ತೇನೋ, ಚೇಷ್ಟ ಮಾಡಬೇಡ ಅಂತ ಹೇಳ್ತಿರ್ತಾನೆ. ಹಂಗಂದ್ರೆ ಈ ಚೇಷ್ಟೆಯಿಂದ ಹೊರಗುಳಿಬೇಕು ಅಂತನ್ನುವ ಒಂದು ಬಯಕೆ ಸತ್ಯಭಾಮೆ ಇರ್ತದೆ. ನಮ್ದು ಏನು ಉದ್ದೇಶ ಏನಪ್ಪ ಅಂತಂದ್ರೆ ಕೃಷ್ಣನನ್ನು ಭೇಟಿ ಆಗಬೇಕು ಅಂತನ್ನೋದು. ಅದ್ರ ಸಲುವಾಗಿ ನೀನು ಹೊರಗಿರೋ, ನಾ ಒಳಗಿರ್ತೀನಿ ಅಂತ. ಭಾಗವತ, ಹ್ಞೂ ರೀ ಅವ್ವ. ಕೃಷ್ಣ ಪ್ರವೇಶಿಸಿ, ಕೃಷ್ಣ ಬಂದುಬಿಡ್ತಾನೆ ರಂಗದ ಮೇಲೆ. ಏಳು ದೂತೆ ಏಳು. ಭಾಗವತ, ನಾವು ಧ್ಯಾನಮಗ್ನರಾಗಿದ್ದೇವೆ. ನಮ್ಮನ್ನು ಎಬ್ಬಿಸಿದವರು ಯಾರು? ಕೃಷ್ಣ, ಧ್ಯಾನಮಗ್ನ. ಪರಮಾತ್ಮ ಭೇಟಿ ಕೊಟ್ಟಾಗಲೂ ಧ್ಯಾನಮಗ್ನರಾಗುವುದೇ? ಭಾಗವತ, ಅಂಥವ್ರು ಯಾರಪ್ಪ ಇವರು? ಕೃಷ್ಣ ಬಂದುಬಿಟ್ಟಿರ್ತಾನೆ. ನಮಗೊಮ್ಮೊಮ್ಮೆ ದೇವರು ಬಂದದ್ದು ಗೊತ್ತಾಗೋದಿಲ್ಲ ಅಂತ, ಅದನ್ನು ಸೂಕ್ಷ್ಮವಾಗಿ ಹೇಳ್ತಾನೆ. ಅಂತರಂಗದ ಕಣ್ಣು ತೆಗಿಬೇಕು, ಅಂದಾಗ ಮಾತ್ರ ದೇವರು ಕಾಣಿಸ್ತಾನೆ ಅಂತ. ಕೃಷ್ಣ, ದೂತೆ ನಾನು. ಭಾಗವತ, ಯಜ್ವಪ್ಪ ಎದ್ರೆ. ಕೃಷ್ಣ, ದೂತೆ ನಾನು ಎದ್ದು ಬಹಳ ಹೊತ್ತಾಯಿತು, ಆದರೆ ನೀನು? ಭಾಗವತ, ನಾ ಮಲಗಲೇ ಇಲ್ಲರಿ. ಕೃಷ್ಣ, ಅಡ್ಡಿ ಇಲ್ಲ, ನಾನು ಯಾರು ಗೊತ್ತೇ? ಭಾಗವತ, ಬಿಡ್ರಿ, ನಿಮ್ಮ ಗುರ್ತಿಲ್ಲೇನು? ಗುರ್ತದಲ್ಲೇ, ನಮಸ್ಕಾರ ರೀ ಅಂತ ಮಾತಾಡಿಸಿದೆ. ಕೃಷ್ಣ, ಹಾಗಾದರೆ ನಾನು ಯಾರು? ಭಾಗವತ, ಹೊಂತೂಟ್ಲೆ ಊರಿಗೆ ಹೋಗೋದೈತಿ, ಜಟಕ ತೊಗೊಂಡು ಬಾ ಅಂತ ಹೇಳಿದ್ದೆ, ನೀ ಜಟಕಾದಮ್ಮ ಹೌದಲ್ಲೋ ಅಂತ ಕೇಳ್ತಾನೆ. ಕೃಷ್ಣ, ದೂತೆ ನಾನು ಜಟಕ ಹೊಡೆಯೋನು ಹಾಗೆ ಕಾಣಿಸ್ತೇನೇನು? ಭಾಗವತ, ಯಾಕ್ರಿ ನೀವು ಜಟಕ ಎಂದು ಹೊಡೆದಿಲ್ಲೇನು? ಕೃಷ್ಣ, ದೂತೆ ಯಾವಾಗ ಹೊಡೆದೇನು ಹೇಳಿ ನೋಡೋಣ. ಭಾಗವತ, ಹಿಂದಕ್ಕೆ ಮಹಾಭಾರತ ಯುದ್ಧ ಆದಾಗ ಅರ್ಜುನನ ಜಟಕ ಹೊಡೆದವ್ರು ಯಾರಪ್ಪ? ಅರ್ಜುನನ ಜಟಕ ಹೊಡೆದಿರಲಿಲ್ಲ ನೀವು ಅಂದರೆ ಭಾಗವತನಿಗೆ ಗೊತ್ತಾಗಿದ್ದರೆ ಅವನ ಕೃಷ್ಣ ಅಂತ ತಿಳ್ಕೊಂಡೆ ಭಗವಂತ. ಯಾಕಂದರೆ ಅವನು ಭಗವದ್ ಭಕ್ತ. ಕೃಷ್ಣ, ದೂತೆ ಖರೆ ಅದ ಅಂದ ಮೇಲೆ ನಾನು ಗುರ್ತು ನಿನಗೆ ಇರಲಿಕ್ಕೇ ಬೇಕು. ಭಾಗವತ, ಗುರ್ತಿರ್ದ ಏನು ಮಾಡ್ತಾರೆ? ನನಗೆ ಗುರ್ತಿಲ್ದವ್ರು ಯಾರದಾರ? ಅಂದ್ರೆ ಅವನು ನಾರದನ ಹಂಗೆ ಅಲ್ಲಲ್ಲೇ ಲೋಕ ಸಂಚಾರಕ್ಕಾಗಿ ಅಡ್ಡಾಡ್ತಿರ್ತಾನೆ. ಗುಣಗಳು ಬೇರೆ ಬೇರೆ. ಕೃಷ್ಣ, ಗುರುತಿದ್ರೆ ನನ್ನ ಹೆಸರು ಹೇಳು. ಭಾಗವತ, ನಿಮ್ಮ ಹೆಸರಾ? ಇಲ್ಲಿ ನೋಡ್ರಿ, ನಿಮ್ಮ ಹೆಸರು ಹೇಳ್ರಿ, ಅದಕ್ಕೆ ನಾ ಹೌದು ಅಂದ್ರೆ ಗುರ್ತು ಐತೆ ಅಂತ ತಿಳ್ಕೊಳ್ರಿ, ಇಲ್ಲ ಅಂದ್ರೆ ಗುರ್ತು ಇಲ್ಲ ಅಂತ ತಿಳ್ಕೊಳ್ರಿ ಅಂತ. ಅಂದರೆ ಇವನು ಚಾಣಾಕ್ಷತನ ಏನು ಅಂತಂದ್ರೆ ಅವನ ಬಾಯಿಂದಲೇ ಅವನ ಹೆಸರನ್ನು ಹೇಳ್ಕೊಂಡು ಅದು ನನಗೆ ಗೊತ್ತದ ಅಂತ ಹೇಳ್ತಕ್ಕಂಥದ್ದು.
ಕೃಷ್ಣ ದೂತೆ, ನನ್ನ ಹೆಸರು ಗೊತ್ತಿಲ್ಲ ನಿನಗೆ. ಭಾಗವತ, ನಿನಗೆ ಗೊತ್ತಿಲ್ಲ, ಅದಕ್ಕೆ ಹೇಳು ಅಲ್ಲಿ. ಕೃಷ್ಣ ದೂತೆ, ತಮ್ಮ ಹೆಸರು ತಾವೇ ಮರಿತಾರೇನು? ಭಾಗವತ, ಮರ್ತಡ್ಡಾಡೋ ಪಾಲಿಗಳದು ರಗಡ ಹೊಟ್ಟೆ ಅವ್ರಿ ಅಂತ. ಪ್ಯಾಲಿಗಳು ಅಂತಂದ್ರೆ ಇಲ್ಲಿ ಹುತ್ತರು ಅಂತ ಅರ್ಥ. ಕೃಷ್ಣ ದೂತೆ ಬಾ ಇಲ್ಲಿ. ಭಾಗವತ, ಯಾಕ್ರಪ್ಪ? ಕೃಷ್ಣ ಕಿವಿ ಹಿಂಡಿ, ಈಗರ ಗುರ್ತು ಹತ್ತೋ ಇಲ್ಲೋ ಅಂತಂದರೆ, ಕೃಷ್ಣನ ಗುರ್ತು ಹತ್ಯದ ಅಂತಿಕೊಂಡು ಹೇಳಿ ಆ ದೂತೆ ಕಡೆಯಿಂದನೇ ಕೃಷ್ಣನಿಗೆ ಹೇಳಿಸ್ಬೇಕಾಗಿರ್ತದೆ. ಇಲ್ಲಿಗೆ ಮುಗಿಸೋಣಂತ. ನಾಳೆ ಕೃಷ್ಣ ಮತ್ತು ಭಾಗವತರ ಈ ಗುರ್ತು ಹಿಡಿಯೋದು, ಗುರ್ತು ಹತ್ತುವಿಕೆ ಮತ್ತು ಕೃಷ್ಣ ಬಂದದ್ದನ್ನು ಭಾಗವತ ಗುರುತು ಮಾಡಿಕೊಂಡು ಮತ್ತು ಸತ್ಯಭಾಮೆಗೆ ತಿಳಿಸ್ತಕ್ಕಂಥ ವಿಚಾರಗಳನ್ನು ನಾಳೆ ನೋಡೋಣಂತ. ನಮಸ್ಕಾರ.